ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿನಿಷೂದನ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಈಗ ಅರ್ಜುನ ಅವನ ಮತ್ತೊಂದು ಸಂದೇಹವನ್ನು ಕೇಳ್ತಾನೆ. ಎಲ್ಲ ಇಂದ್ರಿಯಗಳನ್ನು ಗೆದ್ದು ಹೃಷಿಕೇಶ ಎಂದು ಕರೆಸಿಕೊಳ್ಳುವವನೇ ಈ ಸನ್ಯಾಸತ್ವ ತಗೊಳ್ಳೋದು ಅಥವಾ ಸನ್ಯಾಸತ್ವ ಪಾಲನೆ ಮಾಡೋದು ಅಂದರೆ ಏನು, ಹಾಗೆ ಈ ತ್ಯಾಗ ಅಂದರೆ ಅದರ ಅರ್ಥ ಏನು ಅಂತ ದಯವಿಟ್ಟು ಹೇಳ್ತೀಯಾ? ಅದರ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತಿದ್ದೀನಿ. ಭಗವಂತ ಈಗ ಹೇಳೋದಕ್ಕೆ ಶುರು ಮಾಡ್ತಾನೆ. ಅರ್ಜುನ, ಈ ಆಸೆಗಳು ಮತ್ತು ಕಾಮ ಇವನ್ನೆಲ್ಲ ಬಿಟ್ಟು ಮಾಡುವಂಥ ಕೆಲಸಗಳನ್ನು ಸನ್ಯಾಸತ್ವ ತಗೊಳ್ಳೋದು ಅಂತ ಸಾಧು ಸಂತರು ಹೇಳ್ತಾರೆ. ಅದೇ ಒಬ್ಬ ಜ್ಞಾನಿಯಾದವನು ಅದೇ ಕೆಲಸಗಳನ್ನು ಮಾಡುತ್ತಾ ಎಲ್ಲದರ ಫಲಾಫಲಗಳನ್ನು ಸಮರ್ಪಿಸುತ್ತಾ ಅದನ್ನೇ ತ್ಯಾಗ ಅಂತ ಕರೀತಾನೆ ಅಂತ ಹೇಳ್ತಾರೆ.